ಸಂಖ್ಯೆಯಲ್ಲಿ ನಮ್ಮ ಕುಟುಂಬದವರೆಲ್ಲರೂ ಬಂದಿರೋರಿಗೆ ಸ್ವಾಗತವನ್ನು ಕೊಡ್ತಾ, ಅದೇ ರೀತಿ ಪತ್ರಿಕಾ ಮಾಧ್ಯಮದವರೆಗೂ ನಾವು ಬಂದಿದ್ದೀವಿ, ತಮಗೂ ಒಂದು ಸ್ವಾಗತವನ್ನು ಕೊಡ್ತಾ, ಈ ಒಂದು ಕಾರ್ಯಕ್ರಮ 27/6/2025 ಶುಕ್ರವಾರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಚಿಂತಾಮಣಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣಾ ಸಮಿತಿ ಚಿಂತಾಮಣಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 27/6/2025 ಬೆಳಗ್ಗೆ 10:30 ಸ್ಥಳ ಪ್ರವಾಸಿ ಮಂದಿರ ಹೊರಡುವುದು. ಇಲ್ಲಿಂದ ಹೊರಟು ಬೆಂಗಳೂರು ಸರ್ಕಲ್ಲು, ಸಿವಿಲ್ ಬಸ್ ಸ್ಟ್ಯಾಂಡು, ಗಜಾನನ ಸರ್ಕಲ್ಲು, TCR ಕಾಂಪ್ಲೆಕ್ಸ್ ಮುಖಾಂತರ ಚೇಲೂರು ಸರ್ಕಲ್ ಬಂದು, ಅಲ್ಲಿಂದ ಮತ್ತೆ ಬೆಂಗಳೂರು ಸರ್ಕಲ್ ಬಂದು, ಅಲ್ಲಿಂದ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮಧ್ಯಾಹ್ನ 2 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ಪೂರ್ವಭಾವಿ ಸಭೆಗಳನ್ನು ಮಾಡಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದರಂತೆ 10,000 ಪಾಂಪ್ಲೆಟನ್ನು ಹೊರಿಸಿ ಎಲ್ಲ ಊರುಗಳಿಗೂ ತಲುಪಿಸಿದ್ದೇವೆ. ಮತ್ತು ಒಂದು ಫ್ಲೆಕ್ಸ್ಗಳನ್ನು ಕೂಡ ಪಂಚಾಯತ್ ಒಯ್ದು ಹಂಚಿಕೆ ಮಾಡಿ ಎಲ್ಲ ಕಡೆ ಹಾಕಿದ್ದೀವಿ, 50 ಫ್ಲೆಕ್ಸ್ಗಳನ್ನು. ಮತ್ತು ನಮ್ಮ ಸಮಿತಿಯವರು, ನಮ್ಮ ಸುಬ್ಬಾರೆಡ್ಡಿಯವರು 500 ಜನ ಮಹಿಳೆಯರಿಗೆ ಒಂದೇ ಉಡುಗೆಯಲ್ಲಿ ಬರಬೇಕು, ನಮ್ಮ ಸಂಬಂಧಪಟ್ಟ ತಾಲೂಕು ಆಡಳಿತ ಪರವಾಗಿ, ನಮ್ಮ ಎಲ್ಲ ಜನಾಂಗದ ಪರವಾಗಿ ಅದ್ದೂರಿಯಾಗಿ ಸ್ವಾಗತ ಕೋರೋದಕ್ಕೆ ಮಹಿಳೆಯರು ಎಲ್ಲರೂ ಸೇರಿ ಒಂದೇ ಒಂದು ಸಮವಸ್ತ್ರದಲ್ಲಿ ಬರಬೇಕು ಅಂತೇಳಿ ಎಲ್ಲರಿಗೂ ಅದನ್ನು ಕೂಡ ತಲುಪಿಸಿದ್ದೀವಿ. ಈ ಎಲ್ಲರೂ ಎಲ್ಲ ಗ್ರಾಮಗಳಲ್ಲೂ ಕೂಡ ಪಂಚಾಯಿತಿ ವಾರು ಕೂಡ ಒಂದೊಂದು ಪಲ್ಲಕ್ಕಿಗಳನ್ನು ಕರ್ಕೊಂಡು ಬರಬೇಕು. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀವಿ. ಅದರಂತೆ ಮೊದಲಿಂದ ಸಿದ್ಧತೆಗಳು ಕೂಡ ಸಾಗಿದೆ. ಪ್ರತಿಯೊಂದು ಗ್ರಾಮದಿಂದನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕುಟುಂಬದವರು, ಮಹಿಳೆಯರು, ಮಕ್ಕಳು ಎಲ್ಲರೂ ಜಾತ್ಯತೀತವಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಭಾಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ಅಂತೇಳಿ ಈ ಮೂಲಕ ನಾನು ಕೊಡ್ತೇನೆ. ಈಗಾಗಲೇ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳನ್ನು ನಮ್ಮ ಹಿರಿಯರಾದ ಶಿವಣ್ಣವರು ಹೇಳಿದ್ದಾರೆ. ಅದೇ ರೀತಿ ಆ ದಿನ ಪಕ್ಷಾತೀತವಾಗಿ ತಾಲೂಕಿನಲ್ಲಿ ಕೆಲವರಿಗೆ ಪಾಂಪ್ಲೆಟ್ ತಲುಪಿರ್ಬೋದು, ಕೆಲವರಿಗೆ ತಲುಪದೇ ಇರ್ಬೋದು ಅಂತೇನಿಲ್ಲ. ಎಲ್ಲರಿಗೂ ಮನೆಗೂ ನಾವು ಪಂಚಾಯಿತಿಯಿಂದ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಕೊಡ್ತಾ ಇದ್ದೀವಿ. ಇದರಲ್ಲಿ ಅವ್ರು ಬಂದುಕೊಳ್ಳಿಲ್ಲ, ಇವ್ರು ಬಂದುಕೊಳ್ಳಿಲ್ಲ ಅಂತ ದಯವಿಟ್ಟು ಯಾರು ಇದರಲ್ಲಿ ಇಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಮಾಡ್ತಾ ಇರೋದು. ಇಲ್ಲಿ ಯಾರನ್ನೂ ನಮ್ಮಲ್ಲಿ ಬಂದಿರೋರು ಯಾರು ನಾವು ಇದಾಗಿ ಬಂದಿರೋದು ಎಲ್ಲ ನಾವೇ ವಾಲಂಟಿಯರಾಗಿ ಬಂದಿರೋದು. ನಮ್ಮನ್ನು ಯಾರೋ ಒಬ್ಬರು ಕರೆದು ಅವ್ರು ನಮ್ಮನ್ನು ಕರೆದಿಲ್ಲ, ಅವ್ರು ಮಾತ್ರ ಹೋಗಿದ್ದಾರೆ ಅನ್ನೋದು ಯಾರೋ ಏನು ಅನ್ಕೋಬೇಡಿ. ನಾವು ಇಲ್ಲಿ ವಾಲಂಟಿಯರಾಗಿ ನಮ್ಗೆ ಗೊತ್ತಾಗಿ ಬಂದಿದ್ದೀವಿ, ಕೆಲವರು ಗೊತ್ತಿಲ್ದಿರ ಬಂದಿಲ್ಲ. ಅದರಿಂದ ದಯವಿಟ್ಟು ಇದನ್ನು ಪಕ್ಷಾತೀತವಾಗಿ ತಗೊಳ್ಳಿ. ಯಾಕೆಂದರೆ ಇದು ಒಂದು ಪಕ್ಷದ್ದಲ್ಲ, ಇದು ನಮ್ಮ ಕೆಂಪೇಗೌಡ ಅಂದರೆ ನಮ್ಮ ಸಮುದಾಯದ್ದು. ದಯವಿಟ್ಟು ನಮ್ಮ ಸಮುದಾಯ ಮಾತ್ರ ಯೋಚನೆ ಮಾಡಿ, ನಾವು ರಾಜಕೀಯ ಇನ್ನೊಂದು ಅನ್ನೋದು ಯೋಚನೆ ಮಾಡಬೇಡಿ. ಎಲ್ಲ ಹಳ್ಳಿಗಳಿಂದ ಬಂದು ದಯವಿಟ್ಟು ಹಳ್ಳಿಗೂ ಬಂದು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಆ ದಿನ ನಾವು ಕೆಂಪೇಗೌಡರ ವಂಶಸ್ಥರು ಅಂದರೆ ರೈತರು ಅನ್ನೋದು ಒಂದು ಇದಿದೆ. ಆದ್ದರಿಂದ ಎಲ್ಲ ನಮ್ಮ ಒಕ್ಕಲಿಗ ಸಮುದಾಯದವರು ವೈಟ್ ಶರ್ಟ್ನಲ್ಲಿ ಬಂದರೆ ನಮಗೊಂದು ಇದಿರುತ್ತೆ ಅಂತ ಹೇಳಿ ನಮ್ಮ ಕೆಂಪೇಗೌಡರು ಇದರಲ್ಲಿ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ಆದಷ್ಟು ಎಲ್ಲ ಒಂದು ವೈಟ್ ಶರ್ಟನ್ನೇ ಹಾಕೊಂಡ್ಬಂದು ಎಲ್ಲ ವೈಟ್ ಪಂಚೆ, ಒಂದು ರೈತರ ಇದರಲ್ಲಿ ಇದ್ದೀವಿ ನಾವು, ಕೆಂಪೇಗೌಡರು ಎದುರು ರೈತರು ಅನ್ನೋದೊಂದಿದೆ. ಅದರಿಂದ ಪಂಚೆಯನ್ನು ಹೆಚ್ಚಿಗೆ ವೈಟ್ ಶರ್ಟಲ್ಲೇ ಬಂದು ನಾವು ಎಲ್ಲರೂ ರೈತರ ಥರನೇ ಕಾಣಿಸ್ಕೋಬೇಕು ಅಂತೇಳಿ. ಮತ್ತು ಪಕ್ಷಾತೀತವಾಗಿ ದಯವಿಟ್ಟು ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಮತ್ತೊಂದು ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾರು ಏನು ಭೇದಭಾವ ಇಲ್ಲ, ಅವ್ರನ್ನ ಕರೆದಿಲ್ಲ ಇವ್ರು ಕರೆದಿಲ್ಲ ಅನ್ಕೋಬೇಡಿ. ಇದೇ ನಮಗೂ ವಾಲಂಟಿಯರ್ ನೀವು ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ 27ನೇ ತಾರೀಕು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊಂಡಿದ್ದೀನಿ. ನಮ್ಮ ಶಿವಣ್ಣ ಅವರು, ರಘುನಾಥ್ ರೆಡ್ಡಿಯವರು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ. ಇನ್ನೊಂದು ನಾವು ನಮ್ಮ ಕುಲಬಾಂಧವರ ವಿದ್ಯಾರ್ಥಿನಿಯರಿಗೆ ಫಸ್ಟ್ PU
ಸೆಕೆಂಡ್ PU ಹಾಗೂ SSLC ವಿದ್ಯಾರ್ಥಿಗಳಿಗೆ 100 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೀವಿ. ಈಗ ನಾನು ಮತ್ತೆ ಅದನ್ನು ಹೇಳೋದೇನಕ್ಕೆ ಕೆಲವರಿಗೆ ಮಾಹಿತಿ ಗೊತ್ತಿಲ್ಲ, ಯಾರಿಗೆ ಮಾಹಿತಿ ತಲುಪಿಲ್ವೋ ಮಾಧ್ಯಮದ ಮುಖಾಂತರ ಅವರು ತಿಳ್ಕೊಂಡು ನಿಮ್ಮ ಮಕ್ಕಳ ಏನು ಪರ್ಸೆಂಟೇಜನ್ನು ನಮ್ಮ ಶೇಕಡ 90 ಮೇಲೆ ಇರ್ತಕ್ಕಂಥವರು ನಮ್ಮ ಕಂಪ್ನಿಯವ್ರಿಗೆ ತಿಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈಗ ನಾವು ಸುಮಾರು 10,000 ಜನ ಸೇರ್ತಕ್ಕಂಥ ಸಂಪೂರ್ಣವಾದ ನಿರೀಕ್ಷೆ ನಮಗಿದೆ. ಯಾಕಂತಂದರೆ ಹೋಬಳಿ ಮಟ್ಟ, ಪಂಚಾಯಿತಿ ಮಟ್ಟ, ತಾಲೂಕು ಮಟ್ಟದಲ್ಲಿ ಎಲ್ಲ ಸಭೆಗಳನ್ನು ಮಾಡಿದ್ದೀವಿ. ಹಾಗಾಗಿ 10,000 ಜನ ಸೇರ್ತಾರೆ. ಎಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ತಾವು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಒಂದು ಗೌರವ ತರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಾವು ದಯವಿಟ್ಟು ಈ 27ನೇ ತಾರೀಕು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಶ್ರೀ ಕೆಂಪೇಗೌಡರ 516ನೇ ಜಯಂತಿಯ ಅಂಗವಾಗಿ ಕಾರ್ಯಕ್ರಮಗಳ ರೂಪುರೇಷೆಯನ್ನು ಈಗಾಗಲೇ ನನ್ನ ಮಿತ್ರರು, ಕುಲಬಾಂಧವರು ಎಲ್ಲರೂ ಸಹ ವಿವರಿಸಿದ್ದಾರೆ. ಅದೇ ರೀತಿ ನಾವು ಏನೇ ಪೂರ್ವಿತ ಈ ಕಾರ್ಯಕ್ರಮನ ನಿಯೋಜನೆ ಮಾಡ್ಕೊಂಡಿದ್ದೀವಿ. 10ವರೆಗೆ ಇಲ್ಲಿಂದ IB ಮುಂದೆಯಿಂದ ಹೊರಡುವಂಥ ಒಂದು ಕಾರ್ಯಕ್ರಮ, ಅದಕ್ಕೆ ಬರುವಂಥ ಪಲ್ಲಕ್ಕಿಗಳು ಮತ್ತು ಪೂರ್ಣಕುಂಭದಿಂದ ಸ್ವಾಗತಿಸುವಂಥ ಮಹಿಳೆಯರು ಸಹ ಕರೆಕ್ಟ್ ವೇಳೆಗೆ ಬಂದು ತಾವು ಕಾರ್ಯಕ್ರಮನ ಮೊದಲೇ ನಿಗದಿತ ವೇಳೆಗೆ ತಾವು ಯಶಸ್ವಿ ಮಾಡಲು ಸಹಕಾರ ಮಾಡಿದಾಗ ಈ ಕಾರ್ಯಕ್ರಮದ ಯಶಸ್ಸಿನ ಕೀರ್ತಿ ಎಲ್ಲ ತಾವು ಭಾಗವಹಿಸಿದ ಕಲಾಭಿಮಾನಿಗಳು ಮತ್ತು ಭಾಗವಹಿಸಿದಂಥ ಪಲ್ಲಕ್ಕಿ ಮೆರವಣಿಗೆ ತಂದಂಥ ನಿರ್ವಾಹಕರಿಗೂ ಸಹ ಐತೆ ಅಂತ. ಯಾಕಂದರೆ ಇಡೀ ನಿಮ್ಮ ಮೇಲೆ ಆಧಾರಿತವಾಗಿ ನೀವು ತಡವಾಗಿ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಜನಾಂಗ ತಡವಾಗಿ ಸೋಂಬೇರಿತನ ಅಂತ ಎತ್ತಿ ತೋರಿಸ್ತದೆ. ಅದಕ್ಕೆ ತಾವು ಯಾವುದೇ ರೀತಿಯಾಗಿ ತಡ ಮಾಡದೆ ಈ ಕಾರ್ಯಕ್ರಮದ ಯಶಸ್ವಿ ಮಾಡಬೇಕು. ಅದೇ ರೀತಿ ಏನು ಈಗ ಎಲ್ಲ ಹಳ್ಳಿಗಳಿಗೂ ಪ್ರಚಾರ ಮುಟ್ಟಿದೆಯೋ, ತಾವು ಬರುವಂಥ ಒಂದು ಇಲ್ಲಿ ಭಾಗವಹಿಸಲು ಬರುವಂಥ ಎಲ್ಲ ಕುಲಬಾಂಧವರು ಒಬ್ಬರಿಗೊಬ್ಬರು ಅಥವಾ ಇಬ್ಬರನ್ನ ಕರ್ಕೊಂಡು ಬಂದಾಗ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಈ ಕಾರ್ಯಕ್ರಮ ಯಶಸ್ವಿ ಆದಾಗ ಇಡೀ ನಮ್ಮ ಸಮುದಾಯದ ಕೀರ್ತಿ ಆಕಾಶದ ಎತ್ತರಕ್ಕೆ ಬೆಳೀತದೆ ಅನ್ನೋ ಒಂದು ಮನೋಭಾವದಿಂದ ತಾವೆಲ್ಲರೂ ನಾನು ಆ ಆಕಾಶದ ಎತ್ತರಕ್ಕೆ ಈ ಪತಾಕಿನ ಆರಿಸಿದ್ದೀನಿ ಅನ್ನೋ ಮನೋಭಾವದಿಂದ ಸಂಕಲ್ಪ ಮಾಡಿಕೊಂಡು ತಾವೆಲ್ಲರೂ ಜನಾಂಗವನ್ನು ಸೇರಿಸಬೇಕು. ಅದೇ ರೀತಿ ಬಂದಂಥ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಬಾಂಧವರಿಗೂ ಸಹ ಊಟದ ವ್ಯವಸ್ಥೆ ಸಹ ಮಾಡಿದೆ. ತಾವು ಎಲ್ಲರೂ ಅದಕ್ಕೆ ಆ ಸಮಯವನ್ನು ಉಪಯೋಗಿಸಿಕೊಂಡು ಊಟ ಮಾಡಿ ಕಾರ್ಯಕ್ರಮದ ಕಡೆ ಅಂತ ಅಂದರೆ ಇಲ್ಲಿ ಸಭೆ ಸೇರಿ ಮುಕ್ತಾಯ ಆಗೋವರೆಗೂ ಒಂದು ದಿವಸ ತಾವು ಆ ದಿನವನ್ನು ಪೂರ್ತಿ ಈ ಕೆಂಪೇಗೌಡ ಜಯಂತಿಗೆ ಮೀಸಲಿಡಬೇಕು ಅಂತ ತಮ್ಮ ಎಲ್ಲ ಕುಲಬಾಂಧವರಲ್ಲಿ ಪ್ರಾರ್ಥಿಸುವಂಥ ಈ ಸಂದೇಶವನ್ನು ಒಬ್ರಿಗೊಬ್ಬರಿಗೆ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ಳು. ವರ್ಷಗಳಿಂದ ಹೋಬಳಿ ಮಟ್ಟದಲ್ಲಿ 3 ಸಮಾವೇಶಗಳನ್ನು ಮಾಡಿದ್ವಿ. ಈಗ ಆ ಸಮಯದಲ್ಲಿ ಚುನಾವಣೆಗಳು ಬಂದಿದ್ದಕ್ಕೋಸ್ಕರ ನಾವು ಒಟ್ಟುಗೂಡಿಸಿದ್ವಿ. ಆಮೇಲೆ ಕಿರಿಯರು ಅದನ್ನು ಮುಂದುವರಿಸ್ಕೊಂಡಿದ್ರು. ಇದರಲ್ಲಿ ಸುಮಾರು ಜನ ಅವತ್ತು ಪಕ್ಷಾತೀತವಾಗಿ ಬಂದು ಹೋಬಳಿ ಮಟ್ಟದಲ್ಲಿ ದ್ವಿಚಕ್ರ ವಾಹನಗಳ ಮೂಲಕ ಅವರ ಮನೆಗಳ ಬಳಿ ಹೋಗಿ ಅವರನ್ನೆಲ್ಲ ಕರೆದು ಈ ಸಮಾವೇಶಗಳನ್ನು 3 ಹೋಬಳಿ ಮಟ್ಟದ ಸಮಾವೇಶಗಳನ್ನು ಮಾಡಿದ್ವಿ. ಸುಮಾರು ಜನಕ್ಕೆ ಅದು ಮಾಹಿತಿ ಇಲ್ಲ. ಆ ಮಾಹಿತಿ ಇಲ್ಲದ ಮಟ್ಟಕ್ಕೆ ನಿಮ್ಮನ್ನು ಕಡೆಗಣಿಸಿ ನಾವು ಮಾಡ್ತಾ ಇದ್ದೀವಿ ಅಂತಲ್ಲ. ಇದರಲ್ಲಿ ಕೆಲವರು ನಮ್ಮ ಶೇಷು ನಮ್ಮ ಊರ್ಮಾತಾಡಿ ಮಂಜಣ್ಣ ಮತ್ತು ಕೆಲವರು ಮಾತ್ರ ಇಲ್ಲಿ ಕಾಣಿಸ್ತಾರೆ, ಅವ್ರು ಯಾರು ಬಂದಿಲ್ಲ. ಈ ಮೂಲಕ ನಾನು ಹೇಳೋದೇನೆಂದರೆ ಕಾರ್ಯಕ್ರಮ ನಮ್ಮೆಲ್ಲರದ್ದು. ನಾವು ಅವತ್ತು ಏನು ಮಾಡಿದ್ವಿ, ನಮ್ಮದೇ ಕಾರ್ಯಕ್ರಮ, ಅದೇ ಒಕ್ಕಲಿಗ ಸಂಘ. ದಯವಿಟ್ಟು ಈ ಮೂಲಕ ನಮ್ಮ ಸ್ನೇಹಿತರಲ್ಲಿ ಕೇಳೋದೇನೆಂದರೆ ದಯವಿಟ್ಟು ತಪ್ಪದೆ ಈ ಕಾರ್ಯಕ್ರಮಕ್ಕೆ ನೀವು ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಡಿಸಬೇಕು. ನೀವು ಬಂದರೆ ಎಲ್ಲರಿಗೂ ಸಂತೋಷ ಆಗುತ್ತೆ. ನಮ್ಮಂತ ನಮ್ಮ ಸ್ನೇಹಿತ ಬಂದಿಲ್ಲ ಅನ್ನೋ ಭಾವನೆ ಬೇಡ. ಎಲ್ಲರೂ ಬನ್ನಿ. ಕಾರ್ಯಕ್ರಮ ತಪ್ಪದೆ ಮಧ್ಯಾಹ್ನ 10:30 ಗಂಟೆಗೆ ಬಂದು ಕಾರ್ಯಕ್ರಮ ಮುಗಿಯೋವರೆಗೂ ಇದ್ದು ಹೋಗಬೇಕು ಅಂತ ನಮ್ಮ ರಾಜಪ್ಪ ಅವರು ಹೇಳ್ತಾ ಇದ್ರು. ಸ್ಥಳ ಬಂದು ತಾಲೂಕು ಪಂಚಾಯಿತಿ ಆವರಣ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂದುಗಡೆ ತಾಲೂಕು ಪಂಚಾಯಿತಿ ಆವರಣ. ಅಲ್ಲೇನೇ ಕೂಡ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸರ್ವರಿಗೂ ಚಿಂತಾಮಣಿ ತಾಲೂಕಿನ ಒಕ್ಕಲಿಗರ ಸಂಘದ ವತಿಯಿಂದ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿರ್ತಾರೆ.
ಸರ್ವರಿಗೂ ಆಧಾರ ಸ್ವಾಗತವನ್ನು ಕೋರಿದ್ದಾರೆ. ಹಾಗೆ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣಾ ಸಮಿತಿ ಮತ್ತು ನಾಡಪ್ರಭು ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಟ್ರಸ್ಟ್, ಒಕ್ಕಲಿಗ ನೌಕರರ ಸಂಘ ಹಾಗೂ ಸಮಸ್ತ ತಾಲೂಕಿನ ಒಕ್ಕಲಿಗ ಕುಲಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ತನ್ನ ಧನವನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಮೆರುಗು ಕೊಟ್ಟು ಯಶಸ್ವಿ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಮತ್ತು ಪತ್ರಿಕಾ ಮಾಧ್ಯಮದವ್ರಿಗೂ ನಾವು ಎಲ್ಲರೂ ವಂದಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ.